RCB ಮ್ಯಾಚ್ಗೆ ಇವರಿಗೆ ಫ್ರೀ ಟಿಕೆಟ್ ಬೇಕಂತೆ, ಇವ್ರ ಜೊತೆಗೆ ಯಾರ್ಯಾರನ್ನ ಕರ್ಕೊಂಡು ಹೋಗ್ತಾರೆ ಅವರಿಗೂ ಫ್ರೀ ಟಿಕೆಟ್ ಬೇಕಂತೆ, ಅದು VIP ಟಿಕೆಟ್ ಬೇಕಂತೆ. ಇವ್ರ ಹತ್ರ ಏನು ದುಡ್ಡಿಲ್ವಾ? ಇವರಿಗೆ ಮ್ಯಾಚ್ ನೋಡೋದಕ್ಕೆ ಇಷ್ಟೊಂದು ಟೈಮ್ ಇದೆ. ಅವರ ಕ್ಷೇತ್ರದಲ್ಲಿ ಕರೆಕ್ಟಾಗಿ ನೀರಿದೆಯಾ, ಕರೆಂಟ್ ಇದೆಯಾ, ರೋಡ್ ಇದೆಯಾ, ಮಕ್ಕಳಿಗೆ ಸ್ಕೂಲ್ ಕರೆಕ್ಟಾಗಿ ಇದೆಯಾ, ಆಸ್ಪತ್ರೆ ಒಳಗಡೆ ಹೋದ್ರೆ ಫೀಸ್ ಇಲ್ಲದೆ ಇವ್ರನ್ನ ನೋಡ್ತಾ ಇದಾರಾ, ಅಕ್ಕಿ ರೇಷನ್ ತಗೊಳಕೋ ಕ್ಯೂನಲ್ಲಿ ನಿಂತ್ಕೊಂಡ್ರೆ ದುಡ್ಡಿಲ್ಲದೆ ರೇಷನ್ ಕೊಡ್ತಾ ಇದಾರಾ, ತೊಂದರೆ ಇಲ್ಲದೆ ಜನಗಳು ಬದುಕ್ತಿದಾರಾ, ಅಲ್ಲಿರುವಂತ ಕ್ಷೇತ್ರದಲ್ಲಿ ಇವರು ಜಾಬ್ ಏನಾದ್ರು ಕ್ರಿಯೇಟ್ ಮಾಡಿದಾರೆ, ಅಲ್ಲಿರುವಂತ ಎಜುಕೇಶನ್ ಸಿಸ್ಟಮ್ ಅಲ್ಲಿ ಎಷ್ಟು ಜನ ಬಡ ಜನಗಳು ಕಾಲೇಜಸ್ ಫೀಸ್ ಗಳನ್ನ ಕಟ್ಟೋಕಾಗದೆ ಕಷ್ಟಪಡ್ತಾ ಇದಾರೆ, ಅವ್ರಗಳ ಪರಿಹಾರ ಏನಾದ್ರು ಮಾಡಿದ್ರ? ಇದ್ಯಾವುದು ಬರಲ್ಲ. ಮೀಡಿಯಾ ಮುಂದೆ ಬರೋದೊಂದೇ RCB ಟಿಕೆಟು ನಮಗೆ ಸಿಗ್ತಿಲ್ಲ. ಯಾಕೆ ಕೊಡಿಸ್ತಿಲ್ಲ? ನಮ್ಮಲ್ಲಿ ಐರನ್ ಏನಂದ್ರೆ, ಈ ಎಲೆಕ್ಷನ್ನಲ್ಲಿ ಒಂದು ಜಾತಿ, ಒಂದು ಪಕ್ಷ, ಒಂದು ಧರ್ಮ ಇದನ್ನ ನೋಡ್ಕೊಂಡೆ ಓಟ್ ಹಾಕೋ ಜನಸಂಖ್ಯೆ ಇನ್ನೂ ಇದ್ದಾರೆ. ಆ ಎಲೆಕ್ಷನ್ ನಡೆಯೋ 4ರಿಂದ 5 ದಿನಗಳಲ್ಲಿ ಕೆಲವ್ರು ಬರ್ತಾರೆ ನಿಮ್ಮ ಮನೆ ಹತ್ರ, ಏನೋ ಕ್ಯಾನ್ವಸ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಹೆಸರು ಹೇಳ್ಕೊಂಡು, ಅವ್ರ ಹೆಸರು ಇವ್ರ ಹೆಸರು ಹೇಳ್ಕೊಂಡು, ಅವ್ರು ಚೆನ್ನಾಗಿ ದುಡ್ಡು ತಿನ್ಕೊಂಡು ನಿಮ್ಮ ಮೈಂಡ್ ವಾಶ್ ಮಾಡಿಕೊಂಡು ನಿಮಗೆ ಬೇಡದೇ ಇರೋ ಭರವಸೆಗಳನ್ನ ಕೊಟ್ಕೊಂಡು ಒಂದನ್ನು ಕೂಡ ಈಡೇರಿಸೋದಿಲ್ಲ. ಅವತ್ತು 4-5 ದಿನ ಜೋರಾಗಿ ಎದ್ದು ಬಿಡ್ತಾರೆ, ಎಲ್ಲಿದ್ದವರೋ ಗೊತ್ತಿಲ್ಲ. ಈಸಿಯಾಗಿ ನಿಮ್ಮ ಹತ್ರ ಓಟ್ ತಗೊಂಡು ಆರಾಮಾಗಿ ಗೆದ್ದು ಮತ್ತೆ 5 ವರ್ಷ ನಿಮ್ಮ ಮನೆ ಕಡೆ ತಿರುಗಿ ಕೂಡ ನೋಡೋದಿಲ್ಲ, ನಿಮ್ಮ ಸಮಸ್ಯೆನ ಕೇಳೋಕೆ ಹೋಗೋದಿಲ್ಲ. ಆದರೂ ಮತ್ತೊಂದ್ಸಲ ಬಂದರೆ ನೀವು ಅವ್ರಿಗೆ ಓಟ್ ಹಾಕ್ತೀರಾ. ಯಾಕೆ? ಏನು ಮಾಡಿದ್ದಾರೆ ನಿಮಗೆ? ಸೊ ದ ಮಾರಲ್ ಆಫ್ ದ ಸ್ಟೋರಿ ಈಸ್, ಆಲ್ರೆಡಿ ಅವರಿಗೆ ಟಿಕೆಟ್ ಕೊಡೋದಕ್ಕೆ ಅವಕಾಶ ನೀಡಲಾಗಿದೆಯಂತೆ. ನೋಡಿ ಎಷ್ಟು ಫಾಸ್ಟಾಗಿ ಕೆಲಸ ಆಗುತ್ತೆ. ಆದರೆ ನಮ್ಗಳ ಕೆಲಸ ಎಲ್ಲ ಇನ್ನೂ ಎಷ್ಟೊಂದು ಪೆಂಡಿಂಗ್ಗಳಿದೆ. ಹೋಗಿ ಒಂದು ಗೌರ್ನಮೆಂಟ್ ಆಫೀಸ್ಗೆ ಏನಾದರೂ ಕೆಲಸ ಬೇಗ ಆಗಲಿ ಅಂತ ಅಲಸಿ ನಿಮ್ಮ ಚಪ್ಪಲಿ ಸೋದೋಗ್ಬಿಡುತ್ತೆ ಹೊರತು ನಿಮ್ಮ ಕೆಲಸ ಮಾತ್ರ ಆಗೋದಿಲ್ಲ. ಯಾಕಂದರೆ ನಿಮ್ಮದು ಅವ್ರದ್ದು ಸಂಬಂಧ ಉಳ್ಕೋಬೇಕಲ್ಲ, ಸ್ನೇಹ ಸಂಬಂಧ ಅಲ್ವಾ? ಅಷ್ಟೇ. ಪೀಸ್.